ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಇಲ್ಲಿ ಕಜ್ಜಾಯ ಅಥವಾ ಅತಿರಸ ಕಜ್ಜಾಯ ಅಂತ ಏನ್ ಹೇಳ್ತಾರೆ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಎಲ್ರಿಗೂ ಇಷ್ಟ ಆಗುತ್ತೆ, ಬಟ್ ಮನೆಯಲ್ಲಿ ಮಾಡ್ಲಿಕ್ಕೆ ಹೋದಾಗ ಹದ ಸರಿಯಾಗಿ ಬರೋದಿಲ್ಲ. ಹಿಟ್ಟು ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ, ಹಿಟ್ಟು ಸರಿ ಬರಲ್ಲ ಅಂತ ಹೇಳ್ತಾರೆ. ಆತರ ಏನೂ ಆಗೋದಿಲ್ಲ, ಕರೆಕ್ಟ್ ಪ್ರೊಸೀಜರ್ ಅಲ್ಲಿ ಮಾಡ್ಬೇಕು ಅಷ್ಟೇನೆ. ಸೊ ನಾನು ಇವತ್ತು ಹೇಳ್ಕೊಡ್ತಾ ಇದೀನಲ್ಲ, ಇದೇ ಮೆಥಡ್ ಅಲ್ಲಿ ಮಾಡಿ ನೋಡಿ ನೀವು. 100% ಕರೆಕ್ಟ್ ಆಗಿ ಬರುತ್ತೆ ಕಜ್ಜಾಯ. ಏನು ನಿಮ್ಗೆ ಕಜ್ಜಾಯ ಫೇಲ್ ಆಗಲ್ಲ. ಸೊ ಬನ್ನಿ ಹಾಗಾದ್ರೆ ಇವಾಗ ಕಜ್ಜಾಯವನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಮೊದಲನೇದಾಗಿ ನಾವು ಅಕ್ಕಿಯನ್ನ ನೆನೆ ಹಾಕೋಬೇಕಾಗತ್ತೆ. 2 ದಿನ ಅಕ್ಕಿಯನ್ನ ನಾವು ನೆನೆಸ್ಕೋಬೇಕು. ನಾನು ಈ ಕಪ್ ನಲ್ಲಿ 2 ಕಪ್ ಅಕ್ಕಿಯನ್ನ ತಗೊಂಡಿದ್ದೀನಿ. ರೇಷನ್ ಅಕ್ಕಿಯನ್ನ ತಗೊಂಡಿದ್ದೀನಿ ನಾನು. ನೀವು ರೇಷನ್ ಅಕ್ಕಿಯನ್ನ ತಗೋಬಹುದು, ಇಲ್ಲಾಂದ್ರೆ ನೀವು ದೋಸೆ ಯೂಸ್ ಮಾಡ್ತೀರಲ್ಲ ಆ ಅಕ್ಕಿಯನ್ನ ತಗೋಬಹುದು, ಅಥವಾ ನೀವು ಮನೆಯಲ್ಲೇ ಬೆಳೆದಿರುವಂತಹ ಅಕ್ಕಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು, ಚೆನ್ನಾಗೇ ಬರುತ್ತೆ. ಇದನ್ನ 2 ದಿನ ನೆನೆಸ್ಕೋಬೇಕಾಗತ್ತೆ. 2 ದಿನ ಅಂದ್ರೆ ನಾನಿಲ್ಲಿ 2 ನೈಟು ಹಾಗೆ 1 ಡೇ ನೆನೆಸ್ಕೊಂಡಿದೀನಿ. ಪ್ರತಿದಿನ ಒಂದ್ಸಲ ನೀರ್ನ ಚೇಂಜ್ ಮಾಡ್ತಾ ಇರಿ, ಇಲ್ಲ ಅಂದ್ರೆ ಅಕ್ಕಿ ಹುಳಿ ಬಂದ್ಬಿಡತ್ತೆ. ಇವಾಗ ಅಕ್ಕಿಯನ್ನ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಒಂದ್ಸಲ ತೊಳ್ಕೊಂಡು ನೀರನ್ನೆಲ್ಲ ಆರಿಸ್ಕೊಳ್ತಾ ಇದೀನಿ. ಒಂದು ಸ್ಟ್ರೈನರ್ಗೆ ಹಾಕೊಂಡು ನೀರನ್ನೆಲ್ಲ ಆರಿಸ್ಕೊಳ್ತಾ ಇದೀನಿ. ಇವಾಗ ನೋಡ್ತಾ ಇದ್ದೀರಾ, ನೀರೆಲ್ಲ ಆರಿದ್ಮೇಲೆ ನಾವು ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ತೆಳುವಾಗಿ ಹರಡ್ಕೊಂಡು ಅಕ್ಕಿಯನ್ನ ಒಣಗಿಸ್ಕೋಬೇಕಾಗತ್ತೆ. ಅಕ್ಕಿ ನಮ್ಗೆ ಇಲ್ಲಿ ತುಂಬಾ ಒಣಗೋದೇನ್ ಬೇಡ, ಬಿಸಿಲಲ್ಲೆಲ್ಲ ಹಾಕೋದಕ್ ಹೋಗ್ಬೇಡಿ. ಮನೆ ಒಳಗಡೆನೆ ಆರಿಸ್ಕೊಂಡ್ರೆ ಸಾಕು. ಫ್ಯಾನ್ ಕೆಳಗೆ ಹಾಕೊಳ್ಳಿ. ಒಂದು 10 ನಿಮಿಷ ಆರಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಾ, ನಾನು ಅಕ್ಕಿಯನ್ನೆಲ್ಲ ಒಂದ್ ಬೌಲಿಗೆ ಹಾಕೊಂಡ್ ಬಂದಿದ್ದೀನಿ. ತುಂಬಾ ಆರಿರ್ಬಾರ್ದು, ಅಕ್ಕಿ ಫುಲ್ಲು ಡ್ರೈ ಆಗಿರ್ಬಾರ್ದು, ಸ್ವಲ್ಪ ತೇವ ಇರ್ಬೇಕು ಅಕ್ಕಿಯಲ್ಲಿ. ನೋಡ್ತಾ ಇದೀರಲ್ಲ, ಈ ತರ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಅಕ್ಕಿ ಅಂಟ್ಕೋಬೇಕು, ಅಷ್ಟು ತೇವ ಇರ್ಬೇಕು. ಇದನ್ನೆಲ್ಲ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು. ಫುಲ್ಲು ಫೈನ್ ಪೌಡರ್ ಆಗ್ಬೇಕು. ಇದು ತರಿ ತರಿ ಇರಬಾರ್ದು ಅಕ್ಕಿ. ತರಿ ತರಿ ಇದ್ರೆ ನಮ್ಗೆ ಕಜ್ಜಾಯ ಸರಿಯಾಗಿ ಬರೋದಿಲ್ಲ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೀವು ಒಂದ್ಸಲ ಜರಡಿ ಹಿಡ್ಕೊಂಬಿಡಿ. ಅವಾಗ ಬೇರೆ ಎಕ್ಸ್ಟ್ರಾ ರವೆ ಏನಾದ್ರು ಇದ್ರೆ ಅಕ್ಕಿಯಲ್ಲಿ ಅದು ನಾವು ಸಪರೇಟ್ ಮಾಡ್ಕೋಬಹುದು. ಇವಾಗ ನಾನು ಜರಡಿ ಹಿಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮತ್ತೆ ಹಿಟ್ಟನ್ನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಪ್ ನಲ್ಲಿ 2 ಕಪ್ ಆಗುವಷ್ಟು ಹಿಟ್ಟು ನನಗೆ ಬಂದಿದೆ ಜರಡಿ ಹಿಡಿದ್ಮೇಲೆ. ಫುಲ್ಲು ನೋಡ್ತಾ ಇದೀರಲ್ಲ, ಫುಲ್ಲು ಫೈನ್ ಪೌಡರ್ ಆಗಿರ್ಬೇಕು ಇದು. ಸ್ವಲ್ಪ ಕೂಡ ತರಿ ತರಿ ಇರಬಾರ್ದು. ಹಿಟ್ಟಿನಲ್ಲಿ ತೇವದಂಶ ಕೂಡ ಹಾಗೆ ಇರಬೇಕು. ಹಿಟ್ಟು ಡ್ರೈ ಆಗೋದಕ್ಕೆ ಬಿಡಬಾರ್ದು ನಾವು. ಇವಾಗ ಹಿಟ್ಟನ್ನ ನಾನು 2 ಕಪ್ ಇದಕ್ಕೆ ಹಾಕೊಂಡಾದ್ಮೇಲೆ ನಾನು ಒಂದು ಸ್ಪೂನಿನ ಸಹಾಯದಿಂದ ಈ ತರ ಒತ್ಕೊಳ್ತಾ ಇದ್ದೀನಿ. ಹಾಗೆ ಬಿಟ್ರೆ ಹಿಟ್ಟು ಏನಾಗುತ್ತೆ ಅಂದ್ರೆ ನಮ್ಗೆ ಡ್ರೈ ಆಗ್ಬಿಡುತ್ತೆ. ಈ ತರ ಮಾಡಿ ಇಟ್ಕೊಳ್ಳೋದ್ರಿಂದ ಹಿಟ್ಟು ಡ್ರೈ ಆಗಲ್ಲ, ಹಿಟ್ಟಿನ ತೇವ ಏನಿರುತ್ತೆ ಹಾಗೆ ಉಳ್ಕೊಳ್ಳುತ್ತೆ. ಈ ತರ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪ್ಲೇಟ್ ಅನ್ನ ಮುಚ್ಕೊಂಡು ಹೀಗೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕೋಬೇಕಾಗತ್ತೆ. 2 ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನಾನು. ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಘಮ ಬಂದ್ರೆ ಸಾಕಾಗತ್ತೆ ನಮ್ಗೆ. ಆ ರೀತಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಗಸಗಸೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಂಡ್ರೆ ಸಾಕು. ಗಸಗಸೆಯನ್ನ ಸೇರಿಸ್ಕೊಂಡು ಸ್ವಲ್ಪನೇ ಹಾಗೆ ಫ್ರೈ ಮಾಡ್ಕೊಂಡು ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ತುಂಬಾ ಆಮೇಲೇನು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ 2 ಕೂಡ ಆಗಿದೆ. ಇದನ್ನ ನಾನು ಇವಾಗ ಬೇರೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇದೀರಲ್ಲ, ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ನಾನು ಗಸಗಸೆ ಹಾಗೆ ಎಳ್ಳು ಎರಡನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಬಾಣ್ಲೆಯನ್ನ ಇಟ್ಕೊಂಡು ನಾನು ಅದಕ್ಕೆ ತೆಂಗಿನ ಕೊಬ್ಬರಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಇಲ್ಲಿ ಸುಮಾರು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಇದೆ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದು ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದನ್ನು ಕೂಡ ನಾನು ಏನು ಗಸಗಸೆ ಹಾಗೆ ಎಳ್ಳನ್ನ ಏನ್ ಹಾಕಿ ಇಟ್ಕೊಂಡಿದ್ದೆ ಅದೇ ಬೌಲ್ಗೆನೆ ನಾನು ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಂತರ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಗಿರೋ ಅಂತಹ ಶುಂಠಿ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಪುಡಿ ನಮ್ಗೆ ಕಜ್ಜಾಯಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಹುದು. ಸ್ಕಿಪ್ ಮಾಡ್ಕೋಬೇಡಿ, ಹಾಕೊಳ್ಳಿ ಶುಂಠಿ ಪುಡಿಯನ್ನು ಕೂಡ. ಹಾಕೊಂಡು ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿ ಆದ್ಮೇಲೆ ಇದನ್ನ ನಾವು ನೆಕ್ಸ್ಟ್ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನೆಕ್ಸ್ಟ್ ನಾವು ಪಾಕವನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು 2 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟನ್ನ ಯಾವ ಕಪ್ ನಲ್ಲಿ ತಗೊಂಡಿದ್ವಿ ಅದೇ ಕಪ್ ನಲ್ಲಿ 2 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಅದಕ್ಕೆ ಅರ್ಧ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲವನ್ನ ಒಂದ್ಸಲ ಕರಗಿಸ್ಕೋಬೇಕಾಗತ್ತೆ. ಬೆಲ್ಲ ಕರಗಿದ್ಮೇಲೆ ನಾವ್ ಇದನ್ನ ಬೆಲ್ಲವನ್ನ ಸೋಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಬೆಲ್ಲದಲ್ಲಿ ಏನಾದ್ರು ಕಸ ಇರುವಂತ ಚಾನ್ಸಸ್ ಇರುತ್ತೆ. ಇವಾಗ ನಾನು ಬೆಲ್ಲವನ್ನ ಸೋಸ್ಕೊಂಡು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಗೆನೆ ಹಾಕೊಂಡಿದ್ದೀನಿ. ಇವಾಗ ಹಾಕೊಂಡಾದ್ಮೇಲೆ ನಮ್ಗೆ ಪಾಕ ಬರ್ಬೇಕಾಗತ್ತೆ. ತುಂಬಾ ಗಟ್ಟಿ ಪಾಕ ಬರುವಂತ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತೆಳು ಪಾಕ ಬಂದು ನಮ್ಗೆ ಉಂಡೆ ಕಟ್ಟೋ ಅದಕ್ಕೆ ಲೈಟ್ ಆಗಿ ಸಾಫ್ಟ್ ಉಂಡೆ ಆಗ್ಬೇಕು. ಇವಾಗ ನೋಡ್ತಾ ಇದೀರಲ್ಲ, ನಾನು ಫಸ್ಟ್ ಒಂದ್ಸಲ ಹಾಕಿ ನೋಡ್ಕೊಳ್ತಾ ಇದೀನಿ ಒಂದ್ ತಟ್ಟೆಯಲ್ಲಿ ನೀರ್ ಹಾಕೊಂಡು. ಇವಾಗ ನೋಡ್ತಾ ಇದೀರಲ್ಲ, ಬೆಲ್ಲ ಒಟ್ಟಾಗ್ತಾ ಇಲ್ಲ. ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಇದನ್ನ ಕುದಿಸ್ಕೋಬೇಕಾಗತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಂಡಾದ್ಮೇಲೆ ಇವಾಗ ಮತ್ತೆ ನಾನು ಪ್ಲೇಟಿಗೆ ಹಾಕೊಂಡ್ ನೋಡ್ತಾ ಇದೀನಿ. ನೋಡ್ತಾ ಇದ್ದೀರಾ ನೀವು, ಇವಾಗ ಉಂಡೆ ಕಟ್ಟೋ ಹದಕ್ಕೆ ಬರ್ತಾ ಇದೆ. ಲೈಟ್ ಆಗಿ ಸಾಫ್ಟ್ ಉಂಡೆ ಆಗ್ಬೇಕು ನಮ್ಗೆ. ತುಂಬಾ ಗಟ್ಟಿ ಉಂಡೆ ಕಟ್ಟೋ ಹಾಗೆ ಆಗ್ಬಾರ್ದು, ಅವಾಗ ಪಾಕ ಜಾಸ್ತಿ ಆಗ್ಬಿಡತ್ತೆ, ನಮ್ಗೆ ಹಿಟ್ಟು ಸರಿಯಾಗಿ ಬರೋದಿಲ್ಲ. ಇವಾಗ ಇದು ಹದ ಕರೆಕ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ನನ್ ಕೈಯಲ್ಲಿ ಈ ತರ ತೆಗೆದ್ರೆ ಒಂದು ಸಾಫ್ಟ್ ಉಂಡೆ ತರ ಬರ್ಬೇಕು. ಹೀಗಾಗಿದೆ ಅಂದ್ರೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನಾವ್ ಇವಾಗ ಇದಕ್ಕೇನೆ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡು ಇವಾಗ ನಾವು ಏನು ಕೊಬ್ಬರಿ ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಳ್ತಾ ಇದೀನಿ. ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ. ಉಪ್ಪು ರುಚಿಗೆ ಅಷ್ಟೇನೆ, ಸ್ವಲ್ಪನೇ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಹಿಟ್ಟು ಸ್ವಲ್ಪನೇ ಹಾಕೊಳ್ಳಿ. ನಿಮ್ಮ ಹತ್ರ ಮುದ್ದೆ ಕೋಲಿದ್ರೆ ಅದ್ರ ಸಹಾಯದಿಂದ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ತರ ಲಟ್ಟಣಿಗೆಲ್ಲೂ ಕೂಡ ಮಾಡ್ಕೋಬಹುದು. ಸ್ವಲ್ಪನೇ ಹಿಟ್ಟು ಹಾಕೊಳ್ತಾ ಮಾಡ್ಕೊಳ್ಳಿ. ಯಾರ್ದಾರು ಮನೆಯಲ್ಲಿ ಇನ್ನೊಬ್ರು ಇದ್ರೆ ಸಹಾಯ ತಗೊಳ್ಳಿ, ಇಲ್ಲಾಂದ್ರೆ ತೊಂದ್ರೆ ಇಲ್ಲ, ಒಬ್ರೆ ಕೂಡ ಮಾಡ್ಕೋಬಹುದು. ಒಂದೇ ಸಲ ಹಿಟ್ಟು ಹಾಕೊಳ್ಳೋದಕ್ ಹೋಗ್ಬೇಡಿ, ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಿಟ್ಟು ಹಾಕೊಳ್ತಾ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಹಿಟ್ಟು ಹಾಕೊಳ್ಳಿ. ಈ ತರ ಎಲ್ಲ ಹಿಟ್ಟನ್ನು ನೋಡಿ ಈ ತರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಹಿಟ್ಟು ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದಾದ್ಮೇಲೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಸಣ್ಣ ಕುದಿ ಬರ್ತಾ ಇದೆ. ಇವಾಗ ಇದಾದ್ಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪವನ್ನ ಸೇರಿಸ್ಕೊಂಡು ನೆಕ್ಸ್ಟ್ 1 ನಿಮಿಷ 2 ನಿಮಿಷ ಇಟ್ಕೊಳ್ಳಿ, ಅಷ್ಟೇ ಸಾಕು ಸ್ಟವ್ ಮೇಲೆ. ನೆಕ್ಸ್ಟ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿ ಆದ್ಮೇಲೆ ಇದನ್ನ ಫುಲ್ಲು ಕೂಲ್ ಆಗೋದಕ್ಕೆ ಬಿಡ್ಬೇಕು ನೀವು. ಕೆಲವೊಬ್ರು ಒಂದೊಂದ್ ದಿನ ಇಡ್ತಾರೆ. ಹಿಟ್ಟು ಗಟ್ಟಿ ಆಯ್ತು ಅಂದ್ರೆ ಬೇಗನೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಒಂದು 6 ಗಂಟೆ ಇಟ್ಟಿದ್ದೆ ಅಷ್ಟೇನೆ. ನೋಡ್ತಾ ಇದ್ದೀರಾ, ಇವಾಗ ಹಿಟ್ಟು ಕರೆಕ್ಟ್ ಆಗಿ ಬಂದಿದೆ, ಗಟ್ಟಿ ಆಗಿದೆ. ನಿಮ್ಗೆ ಹಿಟ್ಟು ಗಟ್ಟಿ ಆಗಿದೆ ಅಂದ್ರೆ ನೀವು ಒಂದ್ 5-6 ಗಂಟೆ ಇಟ್ಕೊಂಡ್ರೆ ಸಾಕಾಗ್ಬಿಡತ್ತೆ. ಹಿಟ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ನೋಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಬಂದಿದೆ ಹಿಟ್ಟು. ಇವಾಗ ನಾನು ಇದನ್ನೆಲ್ಲ ನಿಮ್ಗೆ ನೋಡ್ತಾ ಇರೋ ಒಂದು ಸ್ಪೂನ್ ಅಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ಸಾಫ್ಟ್ ಆಗಿ ಬಂದಿರತ್ತೆ. ಕರೆಕ್ಟ್ ಆಗಿ ನಮ್ಗೆ ಕಜ್ಜಾಯ ಮಾಡೋದಿಕ್ಕೆ ಈ ಹದಕ್ಕೆ ಬಂದ್ರೆ ಸಾಕಾಗತ್ತೆ. ಇದನ್ನ ಎಲ್ಲ ನಾನು ಇವಾಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ರೆ ಉಂಡೆ ಕಟ್ಲಿಕ್ಕೆ ಬರ್ತಾ ಇದೆ. ಇವಾಗ ನಾನು ಇದನ್ನೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಈ ಹಿಟ್ಟನ್ನೆಲ್ಲ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡ್ಮೇಲೆ ನಮ್ಗೆ ಕಜ್ಜಾಯ ಮಾಡ್ಲಿಕ್ಕೆ ಹಿಟ್ಟು ಕರೆಕ್ಟ್ ಆಗುತ್ತೆ. ನಾನು ಒಂದ್ಸಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತರ ನಾದ್ಕೊಂಡ್ಬಿಡ್ತೀನಿ. ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಹಿಟ್ಟು ರೆಡಿ ಆಗಿದೆ. ಇವಾಗ ಈ ತರ ಆದ್ರೆ ಸಾಕಾಗತ್ತೆ ನಮ್ಗೆ. ಇದಾದ್ಮೇಲೆ ನಾವು ಸ್ವಲ್ಪನೇ ಹಿಟ್ಟು ತಗೊಳ್ತಾ ನಾವು ಕಜ್ಜಾಯವನ್ನ ತಟ್ಕೋಬೇಕಾಗತ್ತೆ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತಗೊಳ್ಳಿ, ಸಾಕು. ಇಷ್ಟು ಹಿಟ್ಟನ್ನ ತಗೊಂಡು ಈ ತರ ಉಂಡೆ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಪ್ಲೇಟ್ ಇಟ್ಕೊಂತೀನಿ ನಾನು. ನೋಡ್ತಾ ಇದಿರಲ್ಲ, ಈ ತರ ಇಷ್ಟು ಹಿಟ್ಟಾದ್ರೆ ಸಾಕಾಗತ್ತೆ. ಇವಾಗ ಈ ಕಜ್ಜಾಯವನ್ನ ತಟ್ಟೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು. ಪ್ಲೇಟ್ ಮೇಲೆ ಒಂದು ಕವರ್ ಹಾಕೊಂಡಿದ್ದೀನಿ. ಏನಾದ್ರೂ ನಿಮ್ಗೆ ಎಣ್ಣೆ ಕವರ್ ಅಥವಾ ಬೇರೆ ಎಣ್ಣೆ ಪ್ಲಾಸ್ಟಿಕ್ ಕವರ್ ಇದ್ರೂ ಹಾಕೋಬಹುದು. ಈ ತರ ಕವರ್ ಮೇಲೆ ನೋಡ್ತಾ ಇದಿರಲ್ಲ, ಈ ತರ ಕೈಗೆ ಮತ್ತೆ ಕವರ್ಗೆ ಎರಡಕ್ಕೂನು ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ಈ ತರ ಕಜ್ಜಾಯವನ್ನ ತಟ್ಕೋಬೇಕಾಗತ್ತೆ. ನಾನ್ ತೋರಿಸ್ತೀನಿ ನೋಡಿ, ಇಷ್ಟು ದಪ್ಪ ತಟ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ದಪ್ಪನೂ ತಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ತುಂಬಾ ತೆಳುನು ತಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕಾಗತ್ತೆ. ಇಷ್ಟ ಅಗಲ ತಟ್ಕೊಳ್ಳಿ, ಹಾಗೇನೆ ಇಷ್ಟು ದಪ್ಪ ಇದ್ರೆ ಸಾಕಾಗತ್ತೆ, ಕರೆಕ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾನು ಸ್ಟವ್ ಮೇಲೆ ಒಂದು ಬಾಣ್ಲೆಗೆ ಎಣ್ಣೆಯನ್ನ ಹಾಕೊಂಡು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನು
ಕಜ್ಜಾಯವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಹಾಕೊಳ್ಳಿ, ಹೈ ಫ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಅಂದ್ರೆ ಬೇಗನೆ ಕಜ್ಜಾಯ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಇವಾಗ ನೋಡ್ತಾ ಇದೀರಲ್ಲ, ನಿಧಾನವಾಗಿ ಕಜ್ಜಾಯ ಮೇಲ್ ಬರ್ತಾ ಇದೆ. ಇವಾಗ ನಾನು ಇದನ್ನ ಇನ್ನೊಂದ್ ಕಡೆ ಕೂಡ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಎರಡು ಕಡೆ ಇದು ಗೋಲ್ಡನ್ ಬ್ರೌನ್ ಬರ್ಬೇಕು, ಅಲ್ಲಿವರೆಗೂ ಇದನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದೀರಲ್ಲ, ಇವಾಗ ಇದು ಕರೆಕ್ಟ್ ಆಗಿ ಆಗಿದೆ. ಇವಾಗ ನಾನು ಇದನ್ನ ತಕ್ಕೊಳ್ತಾ ಇದ್ದೀನಿ. ಇದನ್ನ ತೆಗೆದಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಸ್ಪೂನಿನ ಸಹಾಯದಿಂದ ನಾವು ಕಜ್ಜಾಯವನ್ನ ಮೇಲ್ಗಡೆಯಿಂದ ಒತ್ಕೋಬೇಕಾಗತ್ತೆ. ಅವಾಗ ಇದ್ರಲ್ಲಿ ಏನು ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅಲ್ವಾ, ಅದೆಲ್ಲ ಇಳಿದು ಹೋಗ್ಬಿಡುತ್ತೆ. ನಮ್ಗೆ ಕಜ್ಜಾಯದಲ್ಲಿ ಜಾಸ್ತಿ ಎಣ್ಣೆ ಅನ್ಸೋದಿಲ್ಲ ಅವಾಗ. ಇವಾಗ ನೋಡ್ತಾ ಇದೀರಲ್ಲ, ಕಜ್ಜಾಯ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಆಗಿ ಬಂದಿದೆ ಕಜ್ಜಾಯ ನಮ್ಗೆ ಹದವಾಗಿ. ಇದೇ ರೀತಿ ನಾನು ನೆಕ್ಸ್ಟ್ ಬೇರೆ ಕಜ್ಜಾಯಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ 2-3 ಕಜ್ಜಾಯಗಳನ್ನ ಒಟ್ಟಿಗೆ ಹಾಕೊಂಡು ಹೀಗೆ ಬೇಯಿಸ್ಕೋಬಹುದು. ಇವಾಗ ನಾನು ನೆಕ್ಸ್ಟ್ ಇದನ್ನ ಇನ್ನೊಂದ್ ಕಡೆ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದ್ರಲ್ಲೂ ಕೂಡ ಇರುವಂತಹ ಎಕ್ಸ್ಟ್ರಾ ಎಣ್ಣೆಗಳನ್ನ ನಾನು ತೆಗಿತಾ ಇದ್ದೀನಿ. ಕರೆಕ್ಟ್ ಆಗಿ ಬಂದಿದೆ, ನೋಡ್ತಾ ಇದ್ದೀರಾ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಕಜ್ಜಾಯ. ತುಂಬಾ ನೋಡ್ತಾ ಇದಿರಲ್ಲ, ಎಷ್ಟು ಈಸಿಯಾಗಿ ಮಾಡಬಹುದು ಕಜ್ಜಾಯನ. ಇದೇ ಪ್ರೊಸೀಜರ್ ಅಲ್ಲಿ ನೀವು ಮಾಡ್ತಾ ಹೋದ್ರಿ ಅಂದ್ರೆ ಕಜ್ಜಾಯ ಇದೇ ರೀತಿ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡ್ತಾ ಇದೀರಲ್ಲ, ಒಳಗಡೆ ಸಾಫ್ಟ್ ಆಗಿ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಏನ್ ತೋರಿಸಿದೀನಿ ಅಲ್ಲ, ಅದೇ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಹೋಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಜ್ಜಾಯ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನನ್ನ ಚಾನೆಲ್ ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರೋಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.